ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಡೆದ ಪಾಸಿಂಗ್ ಔಟ್ ಪರೇಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ 158ನೇ ರೆಗ್ಯುಲೇಟರ್ ಕೋರ್ಸ್ ಮತ್ತು 141ನೇ ಟೆಕ್ನಿಕಲ್ ಗ್ರಾಜ್ಯುಯೇಟ್ ಕೋರ್ಸ್ನ ಪಾಸಿಂಗ್ ಔಟ್ ಪರೇಡ್ ಅನ್ನು ಪ್ರಧಾನ ಮಂತ್ರಿಗಳು ಪರಿಶೀಲಿಸಿದರು. ಆಪ್ಷನ್ ಬಿ ಐಎಂಎ ಇತಿಹಾಸದಲ್ಲಿ ಮೊದಲ ಬಾರಿಗೆ 9 ಮಹಿಳಾ ಕೆಡೆಟ್ಗಳು ಅಧಿಕಾರಿಗಳಾಗಿ ಕಮಿಷನ್ ಪಡೆದರು. ಆಪ್ಷನ್ ಸಿ ಏನು? ಒಟ್ಟು 415 ಕೆಡೆಟ್ಗಳು ಭಾರತೀಯ ಸೇನೆಗೆ ಕಮಿಷನ್ ಆದರು. ಆಪ್ಷನ್ ಡಿ ಏನು ಹೇಳುತ್ತೆ? ಈ ಪರೇಡ್ನಲ್ಲಿ ಯಾವುದೇ ವಿದೇಶಿ ಕೆಡೆಟ್ಗಳು ಭಾಗವಹಿಸಲಿಲ್ಲ. ಸರಿಯಾದ ಉತ್ತರ ನೋಡೋದಾದ್ರೆ ಐಎಂಎ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು ಇದು? ಆಪ್ಷನ್ ಎ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಏನು? ಐಎಂಎ ಇತಿಹಾಸದಲ್ಲಿ ಮೊದಲ ಬಾರಿಗೆ 9 ಮಹಿಳಾ ಕೆಡೆಟ್ಗಳು ಅಧಿಕಾರಿಗಳಾಗಿ ಕಮಿಷನ್ ಪಡೆದರು. ಇನ್ನು ಮಿಕ್ಕಿದ್ದು ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಏನಕ್ಕೆ ತಪ್ಪು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋದ. ಫಸ್ಟ್ ಸರಿಯಾದ ಉತ್ತರ ಯಾವುದು? ಐಎಂಎಯ 94 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ 9 ಮಹಿಳಾ ಕೆಡೆಟ್ಗಳು ಕಮಿಷನ್ಗಳನ್ನು ಪಡೆದರು. ಇದನ್ನು ರಾಷ್ಟ್ರಪತಿ ಜಲನಯನ ಕ್ಷಣ ಎಂದು ಬಣ್ಣಿಸಿದ್ದರು. ಸ್ಥಳ ಎಲ್ಲಿ ನಡೆದಿರೋದು ಅಂದ್ರೆ ಇದು ಭಾರತೀಯ ಮಿಲಿಟರಿ ಅಕಾಡೆಮಿ, ಡೆಹ್ರಾಡೂನ್, ಉತ್ತರಾಖಂಡ್ನಲ್ಲಿ ಈ ಯೋಜನೆ ನಡೆದಿರೋದು. ಇನ್ನು ಮಿಕ್ಕಿದ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಆಪ್ಷನ್ ಯಾಕೆ ತಪ್ಪು? ಪರೇಡ್ ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರಿಶೀಲಿಸಿದರು, ಪ್ರಧಾನ ಮಂತ್ರಿಗಳಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಸಿ ಯಾಕೆ ತಪ್ಪು ಅಂತ ಅಂದ್ರೆ ಒಟ್ಟು 515 ಕೆಡೆಟ್ಗಳು ಕಮಿಷನ್ ಆದರೂ 415 ಅಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಡಿ ಏನಕ್ಕೆ ತಪ್ಪು ಅಂದ್ರೆ 16 ಸ್ನೇಹಪರ ವಿದೇಶಿಗಳ 34 ಕೆಡೆಟ್ಗಳು ಭಾಗವಹಿಸಿ ತರಬೇತಿ ಪೂರ್ಣಗೊಳಿಸಿದ್ದರು. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗಿದೆ. ಇದು ಎಲ್ಲಿ ನಡೆದಿರೋದು? ಇದು ಕೆಡೆಟ್ ಎಲ್ಲಿ ನಡೆದಿರೋದು ಅಂದ್ರೆ ಡೆಹ್ರಾಡೂನ್, ಉತ್ತರಾಖಂಡದಲ್ಲಿ, ಎಲ್ಲಿ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಡೆದಿರೋದು. ಅದರಲ್ಲಿ 9 ಮಹಿಳೆಯರಿಗೆ ಕೆಡೆಟ್ ಕಮಿಷನ್ ಪಡೆದಿದ್ದಾರೆ. ಎಷ್ಟು ಜನ ಭಾಗವಹಿಸಿದ್ರು ಅಂದ್ರೆ 115 ಕೆಡೆಟ್ಗಳು ಭಾಗವಹಿಸಿದ್ರು. ಪರಿಶೀಲನೆ ಮಾಡಿದ್ದು ಯಾರು ಅಂದ್ರೆ ದ್ರೌಪದಿ ಮುರ್ಮುರವರು ಪರಿಶೀಲಿಸಿದ್ರು. ಆಮೇಲೆ 16 ಸ್ನೇಹ ಪರ ವಿದೇಶಿ ಕೆಡೆಟ್ಗಳು ಅದರಲ್ಲಿ ಭಾಗವಹಿಸಿ ತರಬೇತಿನ ಜೊತೆಗೆ ಪೂರ್ಣಗೊಳಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಆಯುಷ್ ಸಚಿವಾಲಯವು ಸ್ಥಾಪಿಸಿದ ಗಿನ್ನಿಸ್ ವಿಶ್ವ ದಾಖಲೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ಗಳಿಗೆ 2,46,252 ವೀಕ್ಷಕರೊಂದಿಗೆ ಹೊಸ ವಿಶ್ವ ದಾಖಲೆ ಸ್ಥಾಪಿಸಲಾಯಿತು. ಇನ್ನು ಆಪ್ಷನ್ ಬಿ ಏನು ಹೇಳುತ್ತೆ ಅನ್ನೋದಾದ್ರೆ ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಯೋಗ ದಿನ 2025ರ ಅಂಗವಾಗಿ ಆಯೋಜಿಸಲಾಯಿತು ಅಂತ ಹೇಳುತ್ತೆ. ಇನ್ನು ಆಪ್ಷನ್ ಸಿ ಏನು ಹೇಳುತ್ತೆ ಅಂದ್ರೆ 4,35,831 ಪರಿಶೀಲಿತ ವೀಕ್ಷಕರೊಂದಿಗೆ ಮೋಸ್ಟ್ ವ್ಯೂಸ್ ಫಾರ್ ಎ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ ದಾಖಲೆ ನಿರ್ಮಿಸಲಾಯಿತು ಅಂತ ಹೇಳ್ತಿದೆ. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ? ಈ ಕಾರ್ಯಕ್ರಮದಲ್ಲಿ ಕೇವಲ ಭಾರತೀಯರು ಮಾತ್ರ ಭಾಗವಹಿಸಿದ್ರು ಅಂತ ಹೇಳ್ತಿದೆ. ಇನ್ನು ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು ಹೇಳುತ್ತೆ? 4,35,831 ಪರಿಶೀಲಿತ ವೀಕ್ಷಕರೊಂದಿಗೆ ಮೋಸ್ಟ್ ವ್ಯೂಸ್ ಫಾರ್ ದ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ ದಾಖಲೆ ನಿರ್ಮಿಸಲಾಯಿತು ಅಂತ ಹೇಳ್ತಿದೆ. ಆಪ್ಷನ್ ಸಿ ಇಲ್ಲ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ಯಾಕೆ ತಪ್ಪು, ಬಿ ಯಾಕೆ ತಪ್ಪು, ಡಿ ಯಾಕೆ ತಪ್ಪು ಅಂತ ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇನ್ನು ಆಪ್ಷನ್ ಸಿ ಯಾಕೆ ಸರಿ? ಆಯುಷ್ ಸಚಿವಾಲಯವು 4,35,831 ಪರಿಶೀಲಿತ ವೀಕ್ಷಕರೊಂದಿಗೆ ಹೊಸ ಗಿನ್ನಿಸ್ ದಾಖಲೆ ಸ್ಥಾಪಿಸಿದ್ದಾರೆ. ಏನಕ್ಕೆ ಇವರು ಗಿನ್ನಿಸ್ ವಿಶ್ವ ದಾಖಲೆ ಯಾವುದಕ್ಕೆ ಸರಿ? ಆಯುಷ್ ಸಚಿವಾಲಯದಕ್ಕೆ ಏನಕ್ಕೆ? ಆನ್ಲೈನ್ ಯೂಟ್ಯೂಬ್ ಲೈವ್ ಮೋಸ್ಟ್ ವ್ಯೂಸ್ ಫಾರ್ ದ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್, ಅದಕ್ಕೋಸ್ಕರ ದಾಖಲೆ ಆಗಿರೋದು. ಇನ್ನು ಆಪ್ಷನ್ ಎ ಯಾಕೆ ತಪ್ಪು ಅಂದ್ರೆ 2,46,252 ವೀಕ್ಷಕರು 2024ರ ಹಿಂದಿನ ದಾಖಲೆ ಆಗಿತ್ತು, 2026ರಲ್ಲ. ಸೊ ಅದಕ್ಕೆ ಆಪ್ಷನ್ ಎ ತಪ್ಪಾಗಿದೆ.
ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಯೋಗ ದಿನ 2026ರ ಪೂರ್ವಭಾವಿಯಾಗಿ ಆಯೋಜಿಸಲಾಯಿತು, 2025 ಅಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ 130ಕ್ಕೂ ಅಧಿಕ ದೇಶಗಳಿಂದ ಯೋಗ ಸಾಧಕರು, ವಿದ್ಯಾರ್ಥಿಗಳು, ಸಂಸ್ಥೆಗಳು ಭಾಗವಹಿಸಿದ್ರು, ಬರೀ ಇಂಡಿಯನ್ಸ್ ಮಾತ್ರ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಇನ್ನು ಪ್ರಶ್ನೆ 3, ಇಂದೂರ್ನಲ್ಲಿ ನಡೆದ ಬ್ರಿಕ್ಸ್ ಕೃಷಿ ಸಚಿವರ ಸಭೆಯಲ್ಲಿ ಅಂಗೀಕರಿಸಲಾದ ಇಂದೂರ್ ಘೋಷಣೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ, ಇಂದೂರ್ ಘೋಷಣೆಯನ್ನು ಬ್ರಿಕ್ಸ್ ರಾಷ್ಟ್ರಗಳು ಬಹುಮತದ ಆಧಾರದ ಮೇಲೆ ಅಂಗೀಕರಿಸಿದವು. ಆಪ್ಷನ್ ಬಿ ಏನು ಹೇಳುತ್ತೆ, ಡಿಜಿಟಲ್ ಕೃಷಿ ಜಲವನ್ನು ಸಂಯೋಜಿಸುವ ಜವಾಬ್ದಾರಿಯನ್ನು ಚೀನಾಕ್ಕೆ ನೀಡಲಾಗಿದೆ. ಇನ್ನು ಆಪ್ಷನ್ ಸಿ ಏನು ಹೇಳುತ್ತೆ, ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ 25% ಕೃಷಿ ಭೂಮಿಯನ್ನು ಹೊಂದಿವೆ ಅಂತ ಹೇಳ್ತಿದೆ. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ, ಬೀಜ ವ್ಯವಸ್ಥೆಯಲ್ಲಿ ರೈತರ ಹಕ್ಕುಗಳ ಕುರಿತು ಜಾಗತಿಕ ವೇದಿಕೆಯನ್ನು ಭಾರತವು ಸಮನ್ವಯಗೊಳಿಸಲಿದೆ ಅಂತ ಹೇಳ್ತಿದೆ. ಇನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೀಜ ವ್ಯವಸ್ಥೆಯಲ್ಲಿ ರೈತರ ಹಕ್ಕುಗಳ ಕುರಿತು ಜಾಗತಿಕ ವೇದಿಕೆಯನ್ನು ಭಾರತವು ಸಮನ್ವಯಗೊಳಿಸಲಿದೆ ಅಂತ ಹೇಳ್ತಿದೆ. ಇನ್ನು ಆಪ್ಷನ್ ಎ, ಬಿ, ಸಿ ಯಾಕೆ ತಪ್ಪು ಅಂತ ಇದು ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಯಾಕೆ ಸರಿ ಏನದು ಅಂತ ನೋಡಿದ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದಂತೆ ಬೀಜ ವ್ಯವಸ್ಥೆಯಲ್ಲಿ ರೈತರ ಹಕ್ಕುಗಳ ಕುರಿತು ಜಾಗತಿಕ ವೇದಿಕೆಯನ್ನು ಭಾರತ ಸಮನ್ವಯಗೊಳಿಸಲಿದೆ. ಇನ್ನು ಆಪ್ಷನ್ ಎ, ಬಿ, ಸಿ ಯಾಕೆ ತಪ್ಪು ಅಂದರೆ ಆಪ್ಷನ್ ಎ ಇಂದೂರ್ ಘೋಷಣೆಯನ್ನು ಸಾರ್ವನುಮತದಿಂದ ಅಂಗೀಕರಿಸಲಾಯಿತು, ಬಹುಮತದಿಂದಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂತ ಅಂದರೆ ಡಿಜಿಟಲ್ ಕೃಷಿ ಜಾಲವನ್ನು IIT ದೆಹಲಿ ಸಮನ್ವಯಗೊಳಿಸಲಿದೆ, ಚೀನಾ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಸಿ ಯಾಕೆ ತಪ್ಪು ಅಂದರೆ ಬ್ರಿಕ್ಸ್ ದೇಶಗಳು ವಿಶ್ವದ 42% ಕೃಷಿ ಭೂಮಿಯನ್ನು ಹೊಂದಿವೆ, 25% ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕೇಂದ್ರ ಸಂವಹನ ಸಚಿವಾಲಯವು ಪ್ರಾರಂಭಿಸಿದ ಡ್ರೋನ್ ಆಧಾರಿತ ಅಂಚೆ ಸಾಗಣೆ ಸೇವೆಯ ಮೊದಲ ಮಾರ್ಗ ಯಾವುದು? ಆಪ್ಷನ್ ಎ, ಶಿಮ್ಲಾ ಮುಖ್ಯ ಅಂಚೆ ಕಚೇರಿ, ಕುಲು ಶಾಖಾ ಅಂಚೆ ಕಚೇರಿ. ಆಪ್ಷನ್ ಬಿ, ಮಂಡಿ ಮುಖ್ಯ ಅಂಚೆ ಕಚೇರಿ, ಇದಿರೋದು ಲೆಹರ್ದಾರ್ ಶಾಖಾ ಅಂಚೆ ಕಚೇರಿ. ಗುವಾಹಟಿ ಮುಖ್ಯ ಅಂಚೆ ಕಚೇರಿ, ದಿಸ್ಪುರ್ ಶಾಖಾ ಅಂಚೆ ಕಚೇರಿ ಎಂದಿದೆ. ಇನ್ನು ಧರ್ಮಶಾಲಾ ಮುಖ್ಯ ಕಚೇರಿಯಲ್ಲಿ ಮನಾಲಿ ಶಾಖಾ ಅಂಚೆ ಕಚೇರಿ ಇದೆ. ಇನ್ನು ಸರಿಯಾದ ಉತ್ತರ ಮಂಡಿ ಮುಖ್ಯ ಅಂಚೆ ಕಚೇರಿ, ಲೆಹರ್ದಾರ್ ಶಾಖಾ ಅಂಚೆ ಕಚೇರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಸರಿಯಾದ ಉತ್ತರ ಬಗ್ಗೆ ನೋಡೋದಾದ್ರೆ ಅಂಚೆ ಇಲಾಖೆಯು ಹಿಮಾಚಲ ಪ್ರದೇಶದ ಮಂಡಿ ಹೆಡ್ ಪೋಸ್ಟ್ ಆಫೀಸ್ ಮತ್ತು ಲೆಹರ್ದಾರ್ ಬ್ರಾಂಚ್ ಪೋಸ್ಟ್ ಆಫೀಸ್ ನಡುವೆ ಮೊದಲ ಡ್ರೋನ್ ಸೇವೆ ಆರಂಭಿಸಿದೆ. ಈ 12 ಕಿಲೋಮೀಟರ್ ದೂರವನ್ನು ಈ ಹಿಂದೆ 2 ಗಂಟೆಗೂ ಅಧಿಕ ಕ್ರಮಿಸುತ್ತಿದೆ. ಈಗ ಡ್ರೋನ್ ಮೂಲಕ 7 ನಿಮಿಷದಲ್ಲಿ ಕ್ರಮಿಸಲಾಗುತ್ತಿದೆ ಅಂತ ಹೇಳ್ತಿದೆ. ಇನ್ನು ಆಪ್ಷನ್ ಎ, ಸಿ, ಡಿ ಯಾಕೆ ತಪ್ಪು ಅಂದರೆ ಶಿಮ್ಲಾ ಕುಲು ಮಾರ್ಗದ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಇಲ್ಲ. ಮೊದಲ ಮಾರ್ಗ ಮಂಡಿ ಲೆಹರ್ದಾರ್ನಲ್ಲಿ ಮಾತ್ರ ಇರೋದು. ಇನ್ನು ಅಸ್ಸಾಂನಲ್ಲಿ 40 ಮಾರ್ಗಗಳನ್ನು ಯೋಜಿಸಲಾಗಿದೆ, ಆದರೆ ಮೊದಲ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲ. ಇನ್ನು ಧರ್ಮಶಾಲಾ ಮನಾಲಿ ಮಾರ್ಗದಲ್ಲಿ ಉಲ್ಲೇಖನೆ ಇಲ್ಲ ಅಂತ ಹೇಳ್ತಿದೆ. ಅದಕ್ಕೆ ಆಪ್ಷನ್ ಎ, ಸಿ, ಡಿ ತಪ್ಪಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 5, INS ತರ್ಕಶ್ ಯುದ್ಧ ನೌಕೆ ಸೀಶೆಲ್ಸ್ನ ಪೋರ್ಟ್ ವಿಕ್ಟೋರಿಯಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯಾವ ಹಡಗನ್ನು ಭಾರತದಿಂದ ಬೆಂಗಾವಲು ಮಾಡಿ ತಂದಿತು? ಆಪ್ಷನ್ ಎ, SCGS ಟಾಪಜ್. ಆಪ್ಷನ್ ಬಿ, PS ಜೋರೋಸ್ಟರ್. ಆಪ್ಷನ್ ಸಿ,
SCGS Etakli. Option D, SCGS Hermes. ಸರಿಯಾದ ಉತ್ತರ PS Zoroaster is the right answer. ಇನ್ನು ಆಪ್ಷನ್ ಬಿ ಯಾಕೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ INS ತರ್ಕಶ್ ಕೋಲ್ಕತ್ತಾದ ಗ್ರ್ಯಾಂಡ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಆ್ಯಟ್ ಇಂಜಿನಿಯರ್ಸ್ನಲ್ಲಿ ದುರಸ್ತಿ ಪೂರ್ಣಗೊಳಿಸಿದ ಸೀಶೆಲ್ಸ್ ಕೋಸ್ಟ್ ಗಾರ್ಡ್ ಹಡಗು PS ಜೋರೋಸ್ಟಾರ್ ಅನ್ನು ಭಾರತದಿಂದ ಸೀಶೆಲ್ಸ್ಗೆ ಬೆಂಗಾವಲು ಮಾಡಿತು. ಇದು ಉಭಯ ದೇಶಗಳ ರಕ್ಷಣಾ ಸಹಕಾರವನ್ನು ತೋರಿಸುತ್ತದೆ. ಇನ್ನು ಆಪ್ಷನ್ ಎ ಸಿ ಡಿ ಯಾಕೆ ತಪ್ಪು ಅಂತ ನೋಡೋದಾದ್ರೆ SCGS ಟಾಪಚ್ ಸ್ಪೆಷಲ್ಸ್ ಕೋಸ್ಟ್ ಗಾರ್ಡ್ನ ಹಡಗುದಾರರು 2026ರ ಈ ಭೇಟಿಯಲ್ಲಿ INS ಟರ್ಕಶ್ ಬೆಂಗಾವಲು ಮಾಡಿದ್ದು PS ಜೋಸ್ಟರ್ ಅನ್ನಲ್ಲ. ಸೊ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಸಿ ಯಾಕೆ ತಪ್ಪು ಅಂತ ನೋಡೋದಾದ್ರೆ SCGS ಎಟಾಕ್ಲಿ ಹೆಸರಿನ ಹಡಗು ಉಲ್ಲೇಖ ಈ ಸುದ್ದಿಯಲ್ಲಿಲ್ಲ. ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾದ ಆಯ್ಕೆಯಾಗಿದೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ SCGS ಹಾರ್ಮೋಸ್ ಸೀಶೆಲ್ಸ್ಗೆ ಭಾರತದ ನೀಡಿದ ಹಡಗುದಾರರ ಈ ನಿರ್ದಿಷ್ಟ ಭೇಟಿಯಲ್ಲಿ ಬೆಂಗಾವಲು ಮಾಡಿದ್ದು PS ಜೋಸ್ಟರ್. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಆಯ್ಕೆ ಆಗಿರುತ್ತೆ. ಮುಂದಿನ ಪ್ರಶ್ನೆ 30 ಜೂನ್ 2026ರಿಂದ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ಅಧಿಕಾರಿ ಯಾರು? ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ MV ಸುಚೇಂದ್ರ ಕುಮಾರ್. ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್. ಆಪ್ಷನ್ ಸಿ ಲೆಫ್ಟಿನೆಂಟ್ ಜನರಲ್ CP ಮೊಹಂತಿ. ಆಪ್ಷನ್ ಡಿ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ. ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನು ಧೀರಜ್ ಸೇಠ್ ಬಗ್ಗೆ ಸ್ವಲ್ಪ ನೋಡೋಣ. ಇವರು ರಕ್ಷಣಾ ಸಚಿವಾಲಯವು 13 ಜೂನ್ 2026ರಂದು ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭೂಸೇನಾ ಮುಖ್ಯಸ್ಥರಾಗಿ ನೇಮಕ ಮಾಡುವುದಾಗಿ ಘೋಷಿಸಿದೆ. ಇವರು 1 ಏಪ್ರಿಲ್ 2026ರಿಂದ ಭೂಸೇನೆಯ ಉಪ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನರಲ್ ಶಂಕರ್ ರಾಯ್ ಚೌಧರಿ ನಂತರ ಶಸ್ತ್ರಸಜ್ಜಿತ ಕಾರ್ಪಸ್ನಿಂದ ಬಂದ ಮೊದಲ ಸೇನಾ ಮುಖ್ಯಸ್ಥರಾಗಿದ್ದಾರೆ. ಇವರು ದಕ್ಷಿಣ ಕಮಾಂಡ್ ಮತ್ತು ದಕ್ಷಿಣ ಪಶ್ಚಿಮ ಕಮಾಂಡ್ ಎರಡನ್ನೂ ಮುನ್ನಡೆಸಿ ಅಪರೂಪದ ಅಧಿಕಾರಿಗಳಾಗಿ ಒಬ್ಬರಾಗಿದ್ದಾರೆ ಇವರು. ಇನ್ನು ಮಿಕ್ಕಿದ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಆಪ್ಷನ್ ಎ ಯಾರು ಕೊಟ್ಟಿರೋದು MV ಸುಚೇಂದ್ರ ಕುಮಾರ್. ಇವರು ಈ ಹಿಂದೆ ಉಪ ಮುಖ್ಯಸ್ಥರಾಗಿದ್ದರು, ಆದರೆ ಪ್ರಸ್ತುತ COS ಆಗಿ ನೇಮಕಗೊಂಡಿಲ್ಲ. ಇನ್ನು CP ಮೊಹಂತಿ ಅವರು ಯಾಕೆ ತಪ್ಪು ಅಂದರೆ ಇವರು 2022ರಲ್ಲಿ ನಿವೃತ್ತರಾದ ಮಾಜಿ ಉಪ ಮುಖ್ಯಸ್ಥರು. ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ ಉಪೇಂದ್ರ ದ್ವಿವೇದಿ ಇವರು ನಿರ್ಗಮಿತ ಭೂಸೇನಾ ಮುಖ್ಯಸ್ಥರು 30 ಜೂನ್ 2026ರಂದು ನಿವೃತ್ತರಾಗುತ್ತಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಸ್ತ್ರೀ ಜನಾಂಗ ಛೇದನವನ್ನು ನಿಷೇಧಿಸುವ ಕಾನೂನು ಅನುಮೋದಿಸಿ ಲ್ಯಾಟಿನ್ ಅಮೆರಿಕದಲ್ಲಿ ಮೊದಲ ದೇಶ ಎನಿಸಿಕೊಂಡಿರುವ ರಾಷ್ಟ್ರ ಯಾವುದು? ಆಪ್ಷನ್ ಎ ಬ್ರೆಜಿಲ್. ಆಪ್ಷನ್ ಬಿ ಅರ್ಜೆಂಟೀನಾ. ಆಪ್ಷನ್ ಸಿ ಕೊಲಂಬಿಯಾ. ಆಪ್ಷನ್ ಡಿ ಪೆರು. ಸರಿಯಾದ ಉತ್ತರ ಕೊಲಂಬಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಸಿ ಕೊಲಂಬಿಯಾ ಬಗ್ಗೆ ನೋಡೋಣ ಯಾಕಿದು ಸರಿಯಾದ ಉತ್ತರ ಅಂತ. 10 ಜೂನ್ 2026ರಂದು ಕೊಲಂಬಿಯಾ ಸೆನೆಟ್ ಬಿಲ್ 440 2025 ಅಂಗೀಕರಿಸಿತು. ಈ ಮೂಲಕ ಕೊಲಂಬಿಯಾ FGM ಅನ್ನು ನಿಷೇಧಿಸಲು ಮತ್ತು ತಡೆಗಟ್ಟಲು ಸಮಗ್ರ ಕ್ರಮಗಳನ್ನು ಸ್ಥಾಪಿಸುವ ನಿರ್ದಿಷ್ಟ ಕಾನೂನುಗಳನ್ನು ಅಳವಡಿಸಿಕೊಂಡ ಲ್ಯಾಟಿನ್ ಅಮೆರಿಕದ ಮೊದಲ ದೇಶವಾಯಿತು. ಈ ಕಾನೂನು ಎಂಬರ ಬುಡಕಟ್ಟು ಮಹಿಳೆಯರ ವರ್ಷಗಳ ಹೋರಾಟ
ದಾಖಲಾಗಿದೆ. ಅವರು ಇದನ್ನು ಸಾಂಸ್ಕೃತಿಕ ಆಚರಣೆಯಲ್ಲ, ಹಾನಿಕಾರಕ ಹೇರಿಕೆ ಮತ್ತು ಎಂದು ಸೆನೆಟ್ನಲ್ಲಿ ವಾದಿಸಿದ್ದಾರೆ. ಆಪ್ಷನ್ ಬಿ, ಎ, ಡಿ ಯಾಕೆ ತಪ್ಪು? ಯಾವುದು? ಬ್ರೆಜಿಲ್, ಅರ್ಜೆಂಟೀನಾ, ಪೆರು ಯಾಕೆ ತಪ್ಪು? ಈ ದೇಶಗಳಲ್ಲಿ ಎಫ್ಜಿಎಂ ವ್ಯಾಪಕವಾಗಿಲ್ಲ ಮತ್ತು ಇಂತಹ ನಿರ್ದಿಷ್ಟ ನಿಷೇಧ ಕಾನೂನನ್ನು ಜಾರಿಗೆ ತಂದಿಲ್ಲ. ಎನ್ಜಿಒ ಈಕ್ವಾಲಿಟಿ ನೌ ಪ್ರಕಾರ ಕೊಲಂಬಿಯಾ ಲ್ಯಾಟಿನ್ ಅಮೆರಿಕದಲ್ಲಿ ಎಫ್ಜಿಎಂ ಇನ್ನೂ ಮುಂದುವರೆದಿರುವ ಏಕೈಕ ದೇಶವಾಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು 20 ಕಿಲೋವ್ಯಾಟ್ಸ್ ಆಕಾಶವಾಣಿ ಎಫ್ಎಂ ಟ್ರಾನ್ಸ್ಮಿಟರ್ ಅನ್ನು ಎಲ್ಲಿ ಉದ್ಘಾಟಿಸಿದರು ಮತ್ತು ಯಾವ ನಗರದಲ್ಲಿ ಎಐ ಡೇಟಾ ಸೆಂಟರ್ ಸ್ಥಾಪನೆಯಲ್ಲಿದೆ ಎಂದು ಘೋಷಿಸಿದರು? ಆಪ್ಷನ್ ಎ, ಎಫ್ಎಂ ಟ್ರಾನ್ಸ್ಮಿಟ್ ಬಿಕನೇರ್, ಎಐ ಸೆಂಟರ್ ಉದಯ್ಪುರ್. ಆಪ್ಷನ್ ಬಿ, ಎಫ್ಎಂ ಟ್ರಾನ್ಸ್ಮಿಟರ್ ರಾಮ್ಗಢ್, ಜೈಸಲ್ಮೇರ್, ಎಐ ಟ್ರಾನ್ಸ್ಮಿಟರ್ ಜೈಪುರ್. ಆಪ್ಷನ್ ಸಿ, ಎಫ್ಎಂ ಟ್ರಾನ್ಸ್ಮಿಟರ್ ಬಾರ್ಮರ್, ಎಐ ಸೆಂಟರ್ ಜೋಧ್ಪುರ್. ಆಪ್ಷನ್ ಡಿ, ಎಫ್ಎಂ ಟ್ರಾನ್ಸ್ಮಿಟರ್ ಕೋಟ್, ಎಐ ಸೆಂಟರ್ ಅಜ್ಮೇರ್. ಸರಿಯಾದ ಉತ್ತರ ಎಫ್ಎಂ ಟ್ರಾನ್ಸ್ಮಿಟರ್ ರಾಮ್ಗಢ್, ಜೈಸಲ್ಮೇರ್, ಎಐ ಸೆಂಟರ್ ಜೈಪುರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ಸ್ ಬಿ ಯಾಕೆ ಸರಿಯಾದ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ವಿಪ್ ಪ್ರಕಟಣೆ ಪ್ರಕಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು 11 ಜೂನ್ 2026ರಂದು ಜೈಸಲ್ಮೇರ್ನ ರಾಮ್ಗಢ್ನಲ್ಲಿ 20 ಕಿಲೋವ್ಯಾಟ್ಸ್ ಆಕಾಶವಾಣಿ ಎಫ್ಎಂ ಟ್ರಾನ್ಸ್ಮಿಟರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರಿಂದ ರಾಜಸ್ಥಾನದ ಎಫ್ಎಂ ಟ್ರಾನ್ಸ್ಮಿಟರ್ಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದು 80 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಡಿ ಪ್ರದೇಶಕ್ಕೆ ಸೇವೆ ಸಲ್ಲಿಸುತ್ತದೆ. ಇದೇ ಕಾರ್ಯಕ್ರಮದಲ್ಲಿ ಅವರು ಜೈಪುರದಲ್ಲಿ ಮುಂಬರುವ ಎಐ ಡೇಟಾ ಸೆಂಟರ್ ಅನ್ನು ಭವಿಷ್ಯದ ತಳಹದಿ ಎಂದು ಬಣ್ಣಿಸಿದರು. ಇದರ ಉದ್ದೇಶ ಗಡಿ ಪ್ರದೇಶಗಳಲ್ಲಿ ಡಿಜಿಟಲ್ ಫಾಸ್ಟ್ ಮತ್ತು ಹೈಪರ್ ಲೋಕಲ್ ಪ್ರಸಾರಣವನ್ನು ಬಲಪಡಿಸಲಾಗಿದೆ ಅಂತ ಹೇಳ್ತಿದೆ. ಇನ್ನು ಆಪ್ಷನ್ಸ್ ಎ, ಸಿ, ಡಿ ಯಾಕೆ ತಪ್ಪು ಅಂದರೆ ಈ ಸ್ಥಳದಲ್ಲಿ ಎಫ್ಎಂ ಟ್ರಾನ್ಸ್ಮಿಟರ್ ಉದ್ಘಾಟನೆ ಅಥವಾ ಎಐ ಸೆಂಟರ್ ಘೋಷಣೆ ನಡೆದಿಲ್ಲ. ಸಚಿವರು ನಿರ್ದಿಷ್ಟವಾಗಿ ಜೈಸಲ್ಮೇರ್ ಜಿಲ್ಲೆಯ ರಾಮ್ಗಢ್ ಮತ್ತು ಜೈಪುರವನ್ನು ಉಲ್ಲೇಖಿಸಿದ್ದಾರೆ. ಮುಂದಿನ ಪ್ರಶ್ನೆ, ಐಎನ್ ಸ್ಪೇಸ್ ನ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಯೋಜನೆಯ ಮೊದಲ ಹಂತದಲ್ಲಿ ಧನಸಹಾಯಕ್ಕಾಗಿ ಆಯ್ಕೆಯಾದ 3 ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳು ಯಾವುವು? ಅಗ್ನಿಕುಲ್, ಕಾಸ್ಮೋ, ಸ್ಕೈರೂಟ್, ಏರೋಸ್ಪೇಸ್ ಪಿಕ್ಸೆಲ್. ಆಪ್ಷನ್ ಬಿ, ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜೀಸ್, ಸ್ಯಾಟ್ಶೋರ್ ಅನಾಲಿಟಿಕ್ಸ್ ಇಂಡಿಯಾ, TM2 ಸ್ಪೇಸ್ ಟೆಕ್ನಾಲಜೀಸ್. ಆಪ್ಷನ್ ಸಿ, ಧ್ರುವ ಸ್ಪೇಸ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್, ಕಾವಾ ಸ್ಪೇಸ್. ಆಪ್ಷನ್ ಡಿ, ದಿಗಂತರ ಗ್ಯಾಲಕ್ಸಿ ಐ ಅನಂತ ಟೆಕ್ನಾಲಜೀಸ್. ಸರಿಯಾದ ಉತ್ತರ ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜೀಸ್, ಸ್ಯಾಟ್ಶೋರ್ ಅನಾಲಿಟಿಕ್ಸ್ ಇಂಡಿಯಾ, TM2 ಸ್ಪೇಸ್ ಟೆಕ್ನಾಲಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾದ ಅದ್ರ ಬಗ್ಗೆ ವಿವರಣೆ ನೋಡೋದಾದ್ರೆ ಸರಿಯಾದ ಉತ್ತರ ಬಗ್ಗೆ 11 ಜೂನ್ 2026ರಂದು ಇನ್ ಸ್ಪೇಸ್ ಘೋಷಿಸಿದಂತೆ TF ಯೋಜನೆಯಡಿ ಮೊದಲ ಬಾರಿಗೆ 3 NGEಗಳಿಗೆ ಧನ ಸಹಾಯ ನೀಡಲಾಗಿದೆ. ಆಸ್ಟ್ರೋಬೇಸ್ 800 kN ರಿಯೂಸಬಲ್ ರಾಕೆಟ್ ಎಂಜಿನ್, ಸ್ಯಾಟ್ಶೋರ್ ಅಂದರೆ ಧರಣಿ ಎಐ ಭೂ ವೀಕ್ಷಣಾ ಮಾದರಿ ಇದಾಗಿದೆ. TM2 ಸ್ಪೇಸ್ ಏನಿದು ಎಐ ಆಧಾರಿತ ಸ್ಟಾರ್ ಟ್ರ್ಯಾಕರ್ ಆಗಿದೆ. ಆಕೆಯ ವ್ಯಕ್ತಿಯ ಇಸ್ರೋ DPIIT DST ಶಿಕ್ಷಣ ಮತ್ತು ಉದ್ಯಮ ತಜ್ಞರ ಬಹು ಹಂತದ ಮೌಲ್ಯಮಾಪನವಾಗಿದೆ. ಇನ್ನು ACD ಯಾಕೆ ತಪ್ಪು ಅಂದರೆ ಇವು ಭಾರತದ ಪ್ರಮುಖ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಾಗಿದ್ದರೂ TAF ಯೋಜನೆಯ ಮೊದಲ ಬ್ಯಾಚ್ಗಳಲ್ಲಿ ಈ ಯೋಜನೆಯಾಗಿಲ್ಲ. ಅಗ್ನಿಕುಲ್, ಸ್ಕೈರೂಟ್, ಪಿಕ್ಸೆಲ್ ಇತ್ಯಾದಿ ಈಗಾಗಲೇ ಇಸ್ರೋ ಜೊತೆ ಕೆಲಸ ಮಾಡುತ್ತಿವೆ.
ನನ್ನ ಪ್ರಶ್ನೆ 10 ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ ಏನು ಹೇಳುತ್ತೆ, ಇದು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಲಭ್ಯವಿರುವ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಆಪ್ಷನ್ ಬಿ ICAR IIOR ಹೈದರಾಬಾದ್ನಲ್ಲಿ ಅಭಿವೃದ್ಧಿಪಡಿಸಿದ ವಾಟ್ಸಪ್ ಆಧಾರಿತ 24x7 AI ಸಲಹಾ ಸೇವೆ. ಆಪ್ಷನ್ ಸಿ ಏನು ಹೇಳುತ್ತೆ, ಇದನ್ನು 2025ರ ಖಾಸಗಿ ಕಂಪನಿಯೊಂದು ಪ್ರಾರಂಭಿಸಿತು. ಆಪ್ಷನ್ ಡಿ ಏನು, ಈ ಸೇವೆಗೆ ರೈತರು ಮಾಸಿಕ ಶುಲ್ಕ ಪಾವತಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ICAR IIOR ಹೈದರಾಬಾದ್ ಅಭಿವೃದ್ಧಿಪಡಿಸಿದ ವಾಟ್ಸಪ್ ಆಧಾರಿತ 24x7 AI ಸಲಹಾ ಸೇವೆ ಇದು ದ ರೈಟ್ ಆನ್ಸರ್. ಅದ್ರ ಬಗ್ಗೆ ನೋಡೋದಾದ್ರೆ ICAR ಫುಲ್ ಫಾರ್ಮ್ ಏನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ಸ್ ರಿಸರ್ಚ್ ಹೈದರಾಬಾದ್ ಇದನ್ನು ಅಭಿವೃದ್ಧಿಪಡಿಸಿದೆ. ಇದು ವಾಟ್ಸಪ್ ಆಧಾರಿತ AI ಚಾಟ್ ಬಾಟ್ ಆಗಿದ್ದು 24x7 ಉಚಿತವಾಗಿ ಸಲಹೆ ನೀಡುತ್ತದೆ. ಇನ್ನು ACD ಯಾಕೆ ತಪ್ಪು ಅಂದರೆ, ಈ ಸೇವೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದೆ, ಕೇವಲ ಹಿಂದಿ ಇಂಗ್ಲಿಷ್ ಅಲ್ಲ. ಇದು ಪ್ರತ್ಯೇಕ ಆ್ಯಪ್ ಅಲ್ಲ, ವಾಟ್ಸಪ್ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಆಪ್ಷನ್ ಸಿ ಯಾಕೆ ತಪ್ಪು ಅಂದರೆ, ಇದನ್ನು ICAR 6 ಫೆಬ್ರವರಿ 2026ರಂದು ಪ್ರಾರಂಭಿಸಿದೆ, ಖಾಸಗಿ ಕಂಪನಿ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ, ಈ ಸೇವೆ ಪೂರ್ಣವಾಗಿ ಉಚಿತವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋಸ್ನ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.